ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನೋಡಿ ನಾನು ಈ ಚೀನಿಕಾಯಿ ಬಜ್ಜಿ, ಇದರಿಂದ ಬಜ್ಜಿ ಹೇಗೆ ಮಾಡೋದು, ರೊಟ್ಟಿಗೆ ಮತ್ತು ಎಲೆ ಕಡುಬು ಅಂತ ಮಾಡ್ತೀವಿ ನಮ್ಮ ಕಡೆ. ಅದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಚೀನಿಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಮೊದಲಿಗೆ ಚೀನಿಕಾಯಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಹೋಳುಗಳನ್ನಾಗಿ ಕಟ್ ಮಾಡಿಕೊಂಡು ನೀರಿನಲ್ಲಿ ಬೇಯಿಸಿಟ್ಕೊಬೇಕು. ಬೇಯಿಸಿಟ್ಕೊಳ್ಳುವಾಗ ಒಂದು 4 ಹಸಿಮೆಣಸಿಕಾಯಿ ಜೊತೆ ಸೇರಿಸಿ ಬೇಯಿಸಿಟ್ಕೊಳ್ಳಿ. ಯಾಕೆಂದರೆ ಈ ಖಾರದ ಪುಡಿ ಬೇಡ ಅನ್ನುವವರು ಹಸಿಮೆಣಸಿನ್ಕಾಯಿ ಹಾಕಿ ಬೇಯಿಸಿಟ್ಕೊಬೇಕು. ಓಕೆನಾ? ನಂತರ ಬೇಯಿಸಿ ಆರಿದ ನಂತರ ಒಂದು ಮಿಕ್ಸಿ ಜಾರಿನಲ್ಲಿ ಬೇಯಿಸಿದ ಈ ಚೀನಿಕಾಯಿ ಹೋಳುಗಳು, ಕೊಬ್ಬರಿ ತುರಿ ಸ್ವಲ್ಪ, ಆಮೇಲೆ ರುಚಿಗೆ ಬೇಕಾದಷ್ಟು ಬೆಲ್ಲ ಹಾಕಿಕೊಳ್ಳಿ. ಇಲ್ಲಾಂದರೆ ಅದರಲ್ಲೇ ಚೀನಿಕಾಯಲ್ಲೇ ಸಿಹಿ ಇರುತ್ತೆ, ಸಿಹಿ ಕುಂಬಳ ಅಂತ ಕರಿತೀವಲ್ವ, ಅದಕ್ಕೆ ಸ್ವಲ್ಪ ಬೇಕಿದ್ದರೆ ಹಾಕಿಕೊಳ್ಳಿ, ಇಲ್ಲಾಂದರೆ ಬೇಡ. ಆಮೇಲೆ ಹಸಿಮೆಣಸಿಕಾಯಿಂದ ಹಾಕಿರ್ತೀರಲ್ವ, ಹಾಕಿರಲಿಲ್ಲ ಅಂದರೆ ಸ್ವಲ್ಪ 2 ಸ್ಪೂನ್ ಖಾರದ ಪುಡಿ ಹಾಕಿಕೊಳ್ಳಿ, ಹುಣಸೆಹಣ್ಣಿನ ರಸ ಮತ್ತು ರುಚಿಗೆ ಉಪ್ಪು ಮತ್ತು ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದಾಗ ಮಿಕ್ಸಿ ಜಾರಿನಲ್ಲಿ ಈ ಥರ ಆಗುತ್ತೆ ನೋಡಿ. ಮತ್ತು ಅದ್ರ ಮೇಲೆ ಹಸಿ ನೀರುಳ್ಳಿಯನ್ನು ಹಾಕಿಕೊಳ್ಬೇಕಾಗುತ್ತೆ ನೋಡಿ. ಬಜ್ಜಿನೇ ಕಾಣಿಸಲ್ಲ, ಅಷ್ಟು ಈರುಳ್ಳಿ ಹಾಕಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಈ ಥರ ನೋಡಿ, ಸಖತ್ತಾಗಿರೋ ಬರೀ ಬಜ್ಜಿ ಅಷ್ಟೇ ತಿಂದ್ಬಿಡ್ತೀವಿ ನಾವು, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಚೀನಿಕಾಯಿ ಬಜ್ಜಿ. ಈ ಚೀನಿಕಾಯಿ ಬಜ್ಜಿಯನ್ನು ಈ ಎಲೆ ಕಡುಬಿನೊಂದಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಮುಖ್ಯವಾಗಿ ಎಲೆ ಕಡುಬಿಗೆ ತುಂಬ ಟೇಸ್ಟು, ಮತ್ತು ಈ ರೊಟ್ಟಿ, ಅಕ್ಕಿ ರೊಟ್ಟಿ ಇರುತ್ತಲ್ವ, ಅದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ಬಜ್ಜಿ ಮತ್ತು ರೊಟ್ಟಿ ತಿಂತಾಯಿದ್ರೆ ಆಹಾ, ಯಾವ ತಿಂಡಿನೂ ಸಮ ಅಲ್ಲ, ಅಷ್ಟು ಚೆನ್ನಾಗಿರುತ್ತೆ. ರೊಟ್ಟಿಗೂ ಚೆನ್ನಾಗಿರುತ್ತೆ, ಈ ಎಲೆ ಕಡುಬಿಗೂ ಚೆನ್ನಾಗಿರುತ್ತೆ. ಓಕೆನಾ? ಈ ಸುಲಭವಾದ ಸರಳವಾದ ಈ ಚೀನಿಕಾಯಿ ಬಜ್ಜಿ ಎಲೆ ಕಡುಬು ನೋಡಿ. ಎಲೆ ಕಡುಬು ಅಂತೂ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಅದನ್ನೇ ತಿಳಿಸ್ಕೊಡೋದು ಬೇಡ ಅಂದ್ಕೊಂಡಿದ್ದೀವಿ ನೋಡಿ. ಸೂಪರ್ ಆಗಿರೋ ಸುಲಭವಾಗಿರೋ ಈ ಚೀನಿಕಾಯಿ ಬಜ್ಜಿ ನೀವೊಂದು ಸತಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ. ಓಕೆನಾ? ಸರಿ, ಸರಳವಾದ ಸುಲಭವಾದ ಈ ಚೀನಿಕಾಯಿ ಬಜ್ಜಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬಾಯ್.